ಅರ್ಚಿ ಇದು ರೊಟ್ಟಿದೇನು ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ. ಬರೀ ಇಟ್ಟು ನುಚ್ಚ ಮಜ್ಜಿಗೆ ಮಾಡಿಬಿಡು. ಇಂಥ ಬಿಸ್ಲಾಗ ಊಟ ಅದೆಲ್ಲ ಸೇರಲ್ಲ. ಬರೀ ನೀರು ಕುಡಿಸ್ತಿರ್ತದ. ಹಂಗಾಗಿ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತದ. ಬರೀ ಒಂದಿಟ್ಟು ನುಚ್ಚ ಮಜ್ಜಿಗೆ ಮಾಡು, ಹೊಟ್ಟೆಗಿಟ್ಟು ತಂಪಿರ್ತದ, ಬಾಯಿಗೂ ಸ್ವಾದ ಇರ್ತದ. ಅದು ಊಟ ಸೇರುವಲ್ದವ. ನಿಮ್ಮ ಮಾವಗೂ ನುಚ್ಚ ಮಜ್ಜಿಗೆ ಭಾಳ ಇಷ್ಟ, ನಿನಗೂ ಭಾಳ ಇಷ್ಟ ಅಲ್ಲ ನುಚ್ಚ ಮಜ್ಜಿಗೆ. ಹಾಗಾಗಿ ಅದೇ ಮಾಡಿಬಿಡವ ಇವತ್ತು. ತಗೋರಿ ಅತ್ತಿ, ಹಾಗೆ ಮಾಡ್ತೀನಿ. ನಾನು ನುಚ್ಚ ಮಜ್ಜಿಗೆ ಭಾಳ ದಿನ ಐತ್ರಿ ಅತ್ತಿ, ಹೊಟ್ಟೆ ಮಾಡೇ ಇಲ್ಲಲ್ಲ. ಹಂಗೆ ಮಾಡ್ತೀನಿ ತಗೋರಿ ಅತ್ತಿ. ಇವತ್ತು ಹೇಳ್ಬೇಕಂತಂದ್ರೆ ನನಗೂ ಬೇಸರ ಆಗಿತ್ತು ಅತ್ತಿ. ದಿನ ರೊಟ್ಟಿ ಬಡ್ದು ಸಾಕಾಗಿತ್ತ. ಮತ್ತು ನಾನು ಈಗ ಏನು ಮಾಡಬೇಕು, ಮಾಡಲೇಬೇಕಲ್ಲ ಅಂತೇಳಿ ಮಾಡ್ಲಕತ್ತಿದ್ದ ಅನಿವಾರ್ಯಕ್ಕಂತೇಳಿ. ಚಲೋ ಆಯ್ತು ಬಿಡತ್ತಿ. ಹಂಗೆ ಮಾಡ್ತೀನಿ, ನುಚ್ಚ ಮಜ್ಜಿಗೆ ಉಂಡ್ರೆ ಆಯ್ತು. ನುಚ್ಚ ಮಾಡ್ತೀನಿ ಅತ್ತ. ಆಯ್ತು ತಗೋ, ಅದೇ ಮಾಡಿಬಿಡು. ಈಗ ಇನ್ನೇನು ಮತ್ತೀಗ ನಿಮ್ಮ ಮಾವು ಬರೋ ಹೊತ್ತೆ ಆಯ್ತು. ಈಗ ಇನ್ನೇನು ಬರ್ತಾರ, ಮತ್ತೇನು ಮಾಡಿರಿ ಏನಿಲ್ಲ ಅಂತ ಹೇಳಿ ಕೇಳ್ಕೊತ ನಿಂದಿರ್ತಾರ. ಹಸು ತಾಳಕ್ಕಾಗಲ್ಲ ಅವ್ರಿಗೆ. ಹೋಗಿ ಮಾಡಿಬಿಡವ. ಮತ್ತು ಅವ್ರು ಬರೋಷ್ಟೊತ್ತಿಗೆ ಮಾಡಿಟ್ಟರೆ ಆಯ್ತು ನೀವ ಅಂತ ಕಡೆ. ಸರಿ ಅತ್ತಿ, ಆಯ್ತು ರೀ. ಬಾ ರೇ ಸುಶೀಲಕ್ಕ, ಬಾ ಕೂಡ ಬಾ. ಆಯ್ತೇನು ಕೆಂಚಕ್ಕ ಊಟ? ಇಲ್ಲ ನೋಡಿ ಸುಶೀಲಕ್ಕ, ಇನ್ನು ಊಟ ಮಾಡಬೇಕು. ಒಂದಿಟ್ಟು ನುಚ್ಚ ಮಜ್ಜಿಗೆ ಮಾಡ್ಲಕ್ಕೆ ಹೇಳಿನಿ, ಮಾಡ್ಲಕತ್ತಾಳೆ ಈಗ. ನಿಂದಾಯ್ತೇನು ಊಟ? ನೋಡಿ ಕೆಂಚಕ್ಕ, ಉಪ್ಪಿಟ್ಟು ಮಾಡಿಳ. ಅದೇ ಇಟ್ಟು ಉಪ್ಪಿಟ್ಟು ತಿಂದು ಬಂದು ನೋಡಿ ಕಡಿ. ಆಕಿ ಇಲ್ಲ, ಆಕಿ ನನ್ನ ಮಗನಿಗೆ ಕರ್ಕೊಂಡು ಇದಕ್ಕೆ ಹೋಗ್ಯಾಳ ಪ್ಯಾಟಿಗೆ. ಅದೇನ ನೈಟಿ ಅದು ಇದು ಏನೇನೋ ಸೂಜಿದಾರ ಅದು ಏನೇನೋ ತೊಗೋತಾಳಂತಕಿ. ಅದಕ್ಕೆ ತೊಗೊಂಡು ಬರ್ತೀನಿ ರೀ ಅಂತೇಳಿ ಹೋಗ್ಯಾಳ ನನ್ನ ಮಗನಿಗೆ ಕರ್ಕೊಂಡು. ಈಗಾಯ್ತು, ಈಗ ಆಕಿ ಅಲ್ಲಿ ಸಂಜೆಗೆ ಬರ್ತಾಳೆ. ಈಗ ಊಟ ತಿಂಡಿ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬರ್ತಾಳೆ. ಮತ್ತು ನಾನು ಇಟ್ಟು ಸಂಜೆಗೆ ಏನಾರ ಮಾಡ್ಕೋಬೇಕವ. ಅದಕ್ಕೆ ನಾನು ಒಂದಿಟ್ಟು ಉಪ್ಪಿಟ್ಟು ತಿಂದು ಬೇಸರ ಉಂಟಿತ್ತ ಮನೆ ಕುಂತು. ಅದಕ್ಕೆ ಈ ಕಡೆ ಓಡಾಡ್ಕೋತ ಬಂದು ನೋಡು. ಬಿಡು ಸುಸ್ಲಕ್ಕ, ಏನು ಮಾಡ್ತಿ? ಒಬ್ಬನೇ ಮಗ ಅದನ. ಈಗ ಏನಾರ ಹೆಚ್ಚು ಕಮ್ಮಿ ಅನ್ನಕ್ಕೆ ಹೋದ್ರೆ ನಾಳೆಗೆ ಬೇರೆ ಮನೆ ಮಾಡ್ಕೊಂಡು ಹೋದಳಂದ್ರೆ ಏನು ಮಾಡ್ತಿ? ಒಂದು ಜೀವಕ್ಕೆ ಸುಮ್ಮ ಇರಲಿ, ಹೆಂಗಾರ ದಿನಗಳು ಹಾಕೋತ ಹೋಗಿ ಏನು ಮಾಡ್ತಿ? ಏನು ಅನ್ನಕ್ಕೆ ಹೋಗ್ಬೇಡ, ಆಡಕ್ಕೆ ಹೋಗ್ಬೇಡ. ಸುಮ್ಮನೆ ಏಟಾಯ್ತು ಆಟ, ನಿನಗೆ ಏಟಾಗ್ತದ ಅಷ್ಟು ಕೆಲಸ ಮಾಡು, ಸುಮ್ಮಿರು. ಈಗಿನ ಸಸಿದಾರೆ ಹೆಂಗೆ ಅದಾವ ಬಿಡೇವ. ಅವಕ್ಕ ಬರೀ ಗಂಡು ಬೇಕು, ಅತ್ತಿ ಮಾವ ಯಾರು ಬೇಡ ಅವ್ರಿಗೆ. ಎಲ್ಲರೂ ಸಸಿದಾರ ಹಂಗೆ ಇರಲ್ಲ ಬಿಡು ಕೆಂಚಕ್ಕ. ಯಾಕೆ ಈಗ ನೀನು ಸಸಿ ನೋಡು, ಅರ್ಚನಾ ಎಷ್ಟು ಚಂದ ಹುಡುಗಿ, ಎಲ್ಲರ ಹೊಂದ್ಕೊಂಡು ಹೆಂಗೆ ಹೋಗ್ತಾಳ, ಎಷ್ಟು ಚಂದ ಅದಾಳ ನೋಡು, ಎಲ್ಲರ ಜೊತೆ ಹೊಂದ್ಕೊಂಡು. ಹಂಗೆ ಇರ್ಬೇಕವ ಸಸಿದಾರು. ಅಪರೂಪ ಬಿಡು ಕೆಂಚಕ್ಕ. ಈಕಿ ನಂಗೆ ಸಿಗೋದು, ನಮ್ಮದು ಅರ್ಚನಪ್ಲೆ ಸಿಗೋದು ಭಾಳ ಅಪರೂಪ. ನನಗೆ ನೋಡಿವ ಎಂಥದ್ದು ಸಿಕ್ಕ್ಯದ. ಅದು ಕರೆ ಬಿಡು ಸುಶೀಲಕ್ಕ. ಈ ಕಡೆ ಕುಂತಕಿ ಈ ಕಡೆ ಸರದ್ರ ನಿಲ್ಲ ಅನ್ನಲ್ಲ. ಇಷ್ಟು ವರ್ಷ ಆಯ್ತಕಿ ನಮಗೆ ನಮ್ಮ ಮನೆಗೆ ಬಂದು ಒಂದೇ ಒಂದು ದಿನ ಹಿಂಗೆ ಜೋರು ಮಾತಾಡೋದಾಗಿರ್ಬೋದು, ಇಲ್ಲ ಸಿಡು ಮಾಡೋದಾಗಿರ್ಬೋದು, ಒಂದು ಕೆಲಸಕ್ಕೆ ಬೇಸರ ಮಾಡ್ಕೊಳ್ಳೋದಾಗಿರ್ಬೋದು, ಏನೇನು ಮಾಡಿಲ್ಲ ನೋಡಿ ಇಲ್ಲಿ ತನ. ಆಕಿ ಒಟ್ಟು ನಮಗೆ ತಂದೆ ತಾಯಿಗತ್ಲೆ ನೋಡ್ಕೊಂಡತಾಳ ನೋಡು. ತಂದೆ ತಾಯಿಗೆ ಹೆಂಗೆ ಮಕ್ಕಳು ನೋಡ್ಕೊತಾರಲ್ಲ ಹೆಣ್ಮಕ್ಕಳು, ಹಾಗೆ ನೋಡ್ಕೊತಾಳವ. ನನಗಾಯ್ತು, ಅವ್ರ ಮಾವಗಾಯ್ತು, ಗಂಡಗಾಯ್ತು, ಚಂದ ಹೊಂದ್ಕೊಂಡು ಹೋಗ್ಲಕತ್ತಾಳ ನೋಡು. ಇಂಥ ಸಸಿ ಈಗಿನ ಕಾಲಕ್ಕೆ ಸಿಗೋದು ಭಾಳ ಅಪರೂಪ ಬಿಡವ ಸುಸ್ಲಕ್ಕ. ಎಲ್ಲರೂ ಹತ್ತಿದರು ಬರೀ ಇದೇ ಗೋಳಾಗ್ಬಿಟ್ಟದ. ನನ್ನ ಸಸಿ ಹಂಗೆ ಹಿಂಗೆ ಅಂಥೇಳಿ ಏನೋ ಪುಣ್ಯಕ್ಕೆ ದೇವ್ರು ಕಂಡುಬಿಟ್ಟಾನ, ಒಳ್ಳೆ ಸಸಿ ಸಿಕ್ಕ್ಯಾಳವ. ನೀನು ಸುಶೀಲಕ್ಕ ಇನ್ನೂ ಒಂದೆರಡು ಕಡೆಗೆ ನೋಡ್ಬೇಕಿತ್ತು ಬಿಡವ. ಫಸ್ಟಿಂದ ನೋಡ್ಲಿಕ್ಕೆ ಹೋಗಿದ್ದಿ, ಆಯ್ತು ಅದೇ ಫಿಕ್ಸೇ ಮಾಡಿಬಿಟ್ರಿ. ಮತ್ತೆಲ್ಲೂ ವಿಚಾರಿಸಿಲ್ನು ನೋಡಿಲ್ನು. ಇನ್ನೂ ನೋಡ್ರೆ ಬರ್ತಿತ್ತು. ಇನ್ನೂ ಒಂದು 2-3 ಹುಡುಗಿಯರು ನೋಡ್ಬೇಕಾಗಿತ್ತು. ಇದ್ದಿಲ್ಲ ಅಂತಂದ್ರೆ ಕಳ್ಳು ಬೆಳೆಂದು ಮಾಡಿದ್ರೂ ನಡೀತಿತ್ತು. ನಮ್ಮವರು ತಮ್ಮವರು ಅನ್ನೋದು ಇರ್ತಿತ್ತು. ನಿಮ್ಮ ಅಣ್ಣನ ಮಗಳು ಎಷ್ಟು ಚಂದ ಇತ್ತು ಅದು ಹುಡುಗಿ. ಅದ್ರ ಹೆಸರೇನೇವ ಶ್ವೇತಾ. ಶ್ವೇತಾ ಎಷ್ಟು ಚಂದ ಇತ್ತು ಅದು ಹುಡುಗಿ. ತಿದ್ದಿದ್ದು ಗೊಂಬಿದ್ದಂಗಿತ್ತು. ಅದಕ್ಕೆ ಮಾಡಿದ್ರೂ ನಡೀತಿತ್ತು. ಇದು ಕಳ್ಳು ಬೆಳೆ ಮಾಡಿದ್ರೆ ಏನಾಗ್ತದೆ ಗೊತ್ತೇನ? ನಮ್ಮವರು ತಮ್ಮವರು ಅನ್ನೋದಿರ್ತದ, ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾವ. ಹಾಗೆ ಒಂದೊಂದು ಮಾತು ಬಂದ್ರೂ ಅವ್ಸ್ಕೊಂಡು ಹೋಗ್ತಿರ್ತಾವ. ಈಗ ನೋಡು, ಈಗ ತಟ್ಟೆಗೂ ನಿಂದ್ರಲ್ಲ, ಬುಟ್ಟೆಗೂ ನಿಂದ್ರಲ್ಲ. ಒಂದರ ಮಾತು ಹತ್ತು ಕೊಡ್ತಾಳ ಆಯ್ಕಿ ಬಂದಕ್ಕಿ. ಅದು ಯಾಕೆ ದುಡುಕ್ಬಿಟ್ಟೋ ಏನವ. ಅವತ್ತು ನಾವು ಇದ್ದಿದ್ದಿಲ್ಲ ಬಿಡು. ಅವತ್ತು ಎಲ್ಲಿಗೂ ಹೋಗಿದ್ದೆವು, ನಾವು ಊರ ಕಡೆಗೆ ಹೋಗಿದ್ದೆವು ಕಾಣಿಸ್ತದ. ಹಾಗಾಗಿ ನಮಗೂ ಬರೋದೇ ಆಗಿದ್ದಿಲ್ಲ. ಹಾಗಾಗಿ ಅದು ಇಟ್ಟು ಜಲ್ದಿ ಹ್ಯಾಂಗೆ ಮುಗಿಸ್ಕೊಂಡು ಬಂದರೇವ ಇವರು ಫಸ್ಟಿಂದಕ್ಕೆ ಅಂತ ನಾನು ಅಂದ್ಕೊಂಡೆವು. ಇಲ್ಲಿ ಹುಡುಗಿ ಚಂದ ಇದ್ದಿರ್ಬೇಕು, ಅದಕ್ಕೆ ಮಾತುಕತೆ ಮುಗಿಸ್ಕೊಂಡಾರ ಅಂತಂದೆವು. ನಮಗೂ ಏನಷ್ಟು ಗೊತ್ತಾಗಿದ್ದಿಲ್ಲ ಬಿಡು. ಅಯ್ಯ ಕೆಂಚಕ್ಕ, ಮಾತುಕತೆ ಫಸ್ಟಿಂದಕ್ಕೆ ಮುಗಿಸ್ಲಕ್ಕೇನು ನಾ ಪಸಂದ್ ಮಾಡಿದ್ದಿಲ್ಲ ಬಿಡಿ ಆಕಿಗೆ. ನಾನು ಹೇಳ್ದೆ ನನ್ನ ಮಗನಿಗೆ, ಬೇಡಪ್ಪ ಇನ್ನೂ 1-2 ಕಡೆಗೆ ನೋಡಮ್ಮಿ, ಬೇರೆ ಕಡೆಗೆ ನೋಡಮ್ಮ ತಗೋ, ಇದು ಬೇಡ ಈ ಹುಡುಗಿ, ಯಾಕೋ ನನಗಷ್ಟು ಇಷ್ಟ ಆಗಲಿಲ್ಲ ಅಂತ ಅಂದ. ನನ್ನ ಮಗ ಇಲ್ಲ ಚಂದದಳ, ಓದು ಬರ್ದಕ್ಕದಳ, ಚಂದದಳ, ಮತ್ತೆ ಈಗ ಹುಡ್ಕೋತ ಹೋದ್ರೆ ಹಿಂಗೆ ಆಗ್ಬಿಡ್ತಾವ, ಬೇಡವ ನನಗೆ ಇಷ್ಟ ಆಗ್ಯಾಳ, ಈಕಿಗೆ ಮಾಡ್ಕೋತೀನಿ ಅಂತ ನಿಂತೇ ಬಿಟ್ಟು ನಾವು. ಬೇರೆ ಕಡೆಗೆ ನೋಡ್ಲಿಕ್ಕೆ ಒಟ್ಟೆ ಕೇಳಿಲ್ಲ. ಇನ್ನು ನಮ್ಮ ಅಣ್ಣನ ಮಗಳಿಗೆ ಕೇಳ್ಬೇಕಂತಂದ್ರೆ ಆಕೆ ಇನ್ನೂ ಓದ್ತೀನಿ ಅಂದಳವ. ಇಲ್ಲ ನಾ ಇನ್ನೂ ಓದ್ತೀನಿ ಅಂತಂದಳು. ನಮ್ಮ ಅಣ್ಣ ಯಾಕೋ ಕೊಡ್ಲಕ್ಕೆ ಹಿಂದೇಟು ಹಾಕ್ಬಿಟ್ಟ.
ಬ್ಯಾಡವ ಒಳಗಿಂದು ಸುಮ್ಮನೆ ಬ್ಯಾಡ, ನಾಳೆಗೆ ಅನ್ನಕ್ಕೂ ಬರಲ್ಲ ಆಡಕ್ಕೂ ಬರಲ್ಲ, ಬ್ಯಾಡ ಅಂತೇಳಿ ಹಿಂದೇಟ್ ಹಾಕ್ದ. ಮತ್ತು ಹೆಂಗೆ ಮಾಡ್ತ ಹೇಳು? ಹಾಗಾಗಿ ಬಿಟ್ಟೆ. ಮತ್ತು ಇವನಿಗೂ ಇದೇ ಹುಡುಗಿ ಇಷ್ಟ ಆಗ್ಯಾಳ, ಮಾಡಿ ತೆಗೆದ್ರೆ ಆಯಿತು. ಮತ್ತು ನಮ್ಮ ಮಣ್ಣು ಕೊಡಲ್ಲ ಅಂತ ಅಂದನಲ್ಲ, ಹಾಗಾಗಿ ಮಾಡೇ ಬಿಟ್ಟೆವು. ಮತ್ತು ಏನು ಮಾಡ್ತೀನಿ ನೋಡು, ಅದನ್ನಲ್ಲ ಹಣೆ ಬರಂತ, ಹಂಗಾಗಿ ಬಿಟ್ಟದೀಗ. ಅದನ್ನು ಕರೆಯದ ಬಿಡವ. ಋಣಾನು ಬಂದ, ಆಕಿಗೆ ನಿಮ್ಮ ಮನೆ ಋಣ ಇತ್ತೇನೋ, ಅದಕ್ಕೆ ನಿಮ್ಮ ಮನೆ ಸೊಸೆಯಾಗಿ ಬಂದ. ಅದು ಖರೇನೆ ಬಿಡು ಸುಶೀಲಕ್ಕ, ಅಂತಾರಲ್ಲ ಹಣೆ ಬರ್ದಾಗ ಬರ್ದಿದ್ದು ತಪ್ಪಲ್ಲ. ನಾವು ಹಣೆ ಬರ್ನಾಗ ಅಕ್ಕಿನೇ ಅದಾಳ, ಮತ್ತು ಸಿಕ್ಕಾಡ್ಬಿಡು. ಈಗ ನಾವು ಔರ್ಸ್ಕೊಂಡು ಹೋಗ್ಬೇಕು, ಏನು ಮಾಡ್ತಿ ಈಗ? ಏನಾರ ಅಂತಿ ಆ ಮಗ ಬಿಟ್ಟು ಹೋತಾನ, ಸುಮ್ಮನೆ ಯಾಕೆ ಬೇಕನ್ನೋದು ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು ಈಗ ಅಷ್ಟೇ, ಮತ್ತೇನಿಲ್ಲ. ಅದನ್ನು ಮಾಡಿ ನೋಡ್ದು ಕೆಂಚಕ್ಕ. ಆಕಿನ ಉತ್ಸಾಹರಿನೇ ಬೇಡ ಅಂತೇಳಿ ಎಷ್ಟಾಗ್ತದ ಅಷ್ಟು ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ಲಕತ್ತದ ಗೊತ್ತೇನು. ಒಳ್ಳೆ ಒಂದು 8 ದಿನ ಆಕಿನ ಉತ್ಸಾಹರಿನೇ ಬೇಡ ಅಂತೇಳಿ ಆಕಿಗೆ ಮಾತೇ ಬಿಟ್ಟಿದ್ದ. ನಾನೈತೆ ಕೆಲಸ ಆಯಿತು ಅಂಥೇಳಿ ಸುಮ್ಮನೆ ಇರ್ತಿದ್ದ. ಹಂಗಿದ್ರೆ ಏನು ಮಾಡಾಕಿ ಗೊತ್ತೇನು, ಬೇಕಂತೇಳಿ ಕಾಲು ಕೆದ್ರೆ ಜಗಳ ಮಾಡಾಕಿ, ಏನಾರ ಒಂದು ಫೋನ್ಯಾಗ ತರ್ಸಕಿ, ಮನೆಗೆ ಸಾಮಾನು ಅದು ಇದು ತುಟ್ಟಿ ಕೊಟ್ಟು ತರ್ಸಕಿ. ನನಗೆ ಮತ್ತೆ ಸಿಟ್ಟು ಬರಲ್ಲ, ಮಗ ಕಷ್ಟಪಟ್ಟು ದುಡಿತಾನ, ಈಕಿ ನೋಡಿದ್ರೆ ಇವೆಲ್ಲ ತರಿಸ್ತಾಳ. ಅದಕ್ಕೆ ಕೆಲ್ಸಕ್ಕೆ ಬರತ್ತೆ, ಒಂದರ ಕೆಲ್ಸಕ್ಕೆ ಬರವ, ಅದು ಇಲ್ಲ. ಆ ತುಟ್ಟಿ ಮಾರಿ ಹಚ್ಕೊಂಬದ್ದು, ಇಲ್ಲ ಬಟ್ಟೆ ತೊಗೊಂಡ, ಅದು ತೊಗೊಂಡ, ಇದು ತೊಗೊಂಡ, ಎಷ್ಟು ಕಂಡ ಬಟ್ಟೆ ಇದಾವ, ಎಲ್ಲ ಇದ್ರೂ ಎಲ್ಲ ಮತ್ತೆ ತರ್ಸಕಿ. ಹೀಗಾಗಿ ಸಿಟ್ಟು ಏಟಂತದ ಸಹಿಸ್ಕೊಂಡಿರ್ಲಕ್ಕಾಗ್ತದ ಕೆಂಚಕ್ಕ. ಒಂದಿನ ಸುಮ್ಮನೆ ಇರ್ತೀನಿ, 2 ದಿನ ದಿನ ಅದೇ ಆದ್ರೆ ಅದಕ್ಕೆ ನನಗೂ ಸಿಟ್ಟು ಬಂತು. ಏನೋ ಒಂದು ಅನ್ನ ಸನ್ನಿ ಆಯ್ತು, ಮತ್ತೆ ಜಗಳಕ್ಕೆ ನಿಂತು ಬಿಡಕ್ಕಿ. ಹೀಗಾಗಿ ಕಲೆಯಲ್ಲಿ ಹೋಗೋದು ಬಿಡು ಕೆಂಚಕ್ಕ. ದಿನಕ್ಕೆ ದಿನ ಹೆಚ್ಚಿಗೆ ಆಗ್ಲಕತ್ತದ, ಖರೆ ಕಡಿಮೆ ಮಾತ್ರ ಆಗವಲ್ದು. ನನಗಂತೂ ಸಾಕಾಗ್ಯದ. ಸುಮ್ಮನೆ ಒಂದೊಂದು ಸರಿ ನಾನೇ ಇರ್ತೀನಪ್ಪ, ನೀವು ಹೋಗ್ಬಿಡ್ರಿ ಇಬ್ಬರು ಗಂಡ ಹೆಂಡತಿ ಅನ್ಬೇಕಂತೀನಿ. ಆದರೆ ಏನು ಮಾಡ್ತಿ, ಒಬ್ಬಾಕಿ ಇರ್ಲಿಕ್ಕಾಗಲ್ಲ, ಮಗನಿಗೆ ಬಿಟ್ಟು ಹೆಂಗಿರ್ತಿ ಹೇಳು? ಅದಕ್ಕೆ ಸುಮ್ಮನೆ ಇದ್ದಂಗೆ ಅದು ನಮ್ಮದು ಮೊಮ್ಮಗಳು ಒಂದದ, ಅದ್ರ ಮಾರಿ ನೋಡ್ಕೊಂಡು ಇರ್ತೀನಿ ಸುಮ್ಮ. ಏನು ಮಾಡ್ತಿ ಈಗ? ಮಗ ಸೊಸಿ ಮೊಮ್ಮಗಳು ಎಲ್ಲರೂ ಹೋದ್ರಂದ್ರೆ ಒಬ್ಬಾಕಿನ ಏನು ಮಾಡ್ಲಿಕ್ಕೆ ಕೆಂಚಕ್ಕ? ನನಗಾಗಲ್ಲವ ಎಲ್ಲರಿಗೆ ಬಿಟ್ಟಿರೋದು. ನಾ ಎಷ್ಟು ಅಕ್ಕಿಗೆ ಹಚ್ಕೊಂಡು ಹೋಗ್ಬೇಕಂದ್ರೂ ಅಕ್ಕಿ ಒಟ್ಟು ನನ್ನ ಸಂಗಡ ಚಂದ ಇರಬಾರ್ದಂತ ನಿರ್ಧಾರವೇ ಮಾಡಿ ನಿಂತಾಳಕ್ಕಿ. ಮತ್ತು ನನಗೂ ಕರ್ಕೊಂಡು ಹೋಗಲ್ಲ ಅಲ್ಲಿ ಸಿಟಿ ಮೇಲೆ, ನಿಮಗೆಲ್ಲ ಸೆಟ್ ಆಗಲ್ರಿ ಅತ್ತಿ ಅಂತಾಳ. ಏನು ಮಾಡ್ತಿ? ಇಷ್ಟೊಂದು ಮಂಡಿದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಬಿಡು ಸುಶೀಲಕ್ಕ. ನಾವು ಎಷ್ಟೇ ಅವಕ್ಕೆ ತಿಳಿಸಿ ಬುದ್ಧಿ ಹೇಳಿದ್ರು ಅವರು ತಿದ್ದುಕೊಂಬಲ್ಲ. ಅದು ಅವರಿಗೆ ಅವ್ರು ತಪ್ಪಂತೇಳಿ ಅನ್ನಿಸ್ದಾಗ ಅಷ್ಟೇ ಅವರು ಬದಲಿ ಆತಾರ ನೋಡು. ನಿನ್ನ ಸೊಸಿಗೆ ಯಾವಾಗ ಹಂಗೆ ಅನ್ನಿಸ್ಬೇಕು, ಅಕ್ಕಿ ಯಾವಾಗ ಬದಲಿ ಆಗ್ಬೇಕವ? ಇಟ್ಲಕ್ಕ, ನಿನ್ನ ಮೊಮ್ಮಗಳು ಬಂದಾಳಲ್ಲ, ಈ ಹುಡುಗಿಗೆ ಬಿಟ್ಟೆ ಹೋಗ್ಯಾರೇನು ಗಂಡ ಹೆಂಡತಿ ಇಬ್ರು? ಕೆಂಚಕ್ಕ, ಇದಕ್ಕೆ ಇಲ್ಲೇ ಬಿಟ್ಟು ಹೋಗ್ಯಾರ ನೋಡು, ನೋಡ್ಕೋತೀರ್ರಿ ಅಂತ ಹೇಳ್ಯಾರ. ಇದು ಅಂದ್ರೆ ಆಡ್ಲಕ್ಕೆ ಹೋಗಿತ್ತು, ನಾ ಬರ್ತಾ ತಗೋ ಈ ಕಡೆ ಹೇಳಿದಾಕಿಗೆ ಇಲ್ಲೇ ಇರ್ತೀನಿ ನೋಡತ್ ಹೇಳಿ ಅದಕ್ಕೆ ಬಂದಾಳಕಿ. ಆಟ ಆಡೋದು ಮುಗಿತೇನು? ಅಜ್ಜಿ, ನಂದು ಆಟ ಆಡೋದು ಇನ್ನೂ ಮುಗ್ದಿಲ್ಲ. ನಾನು ನನಗೆ ಯಾತರ ಕೂಡ ಆಟ ಆಡಕತ್ತಿದ್ದ. ಅಲ್ಲಿ ಅಜ್ಜಿ ಬಂದಾರ, ಬಾ ಅಪ್ಪ ಅವನು ಇಲ್ಲ, ಮನೆ ಕಡೆಗೆ ಯಾರೂ ಇಲ್ಲ. ಅದಕ್ಕೆ ಅವ್ರನ್ನ ಆಟ ಆಡೋದು ನೋಡಿ ಕರ್ಕೊಂಡು ಬಾ ಹೋಗು ಅಂತ ಕಳಿಸಿದ್ರು, ಬಂದೀನಿ. ನಡಿ ಅಜ್ಜಿ, ಅಜ್ಜಿ ಬಂದಾರಲ್ಲಿ. ಹೌದೇನವ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಾರಲ್ಲ. ಆಯ್ತು ನಡಿವ, ಬರ್ತೀನಿ ನಡಿ. ಆಯ್ತಜ್ಜಿ, ನಿಮ್ಮ ಮನೆಗೆ ಹೋಗೋಣ, ಆಟ ಆಡಿ ಬರ್ತೀನಂತ. ನಾ ಹೋಗ್ತೀನಿ ನೋಡು. ಕೆಂಚಕ್ಕ, ಹೋತಿನವ. ಯಾಕೇನೋ ಬೀಗರು ಬಂದಾರ ಕಾಣಿಸ್ತದ, ಈಕಿಗೆ ಗೊತ್ತಿಲ್ಲ ಕಾಣಿಸ್ತದ. ಗೊತ್ತಿತ್ತಂದ್ರೆ ಆಕಿ ಹೋತಿದ್ದಿಲ್ಲ. ನಾ ಹೋತಿನವ. ಮತ್ತು ಏನು ಅನ್ಕೊಂಬಂಗತ್ತಾರ, ಬಂದ್ರೂ ಬಂದಿಲ್ಲ, ಎಷ್ಟೊತ್ತು ಮಾಡಿದಾರಂತಾರ. ನಾ ಹೋತೀನಿ ಕೆಂಚಕ್ಕ, ಮತ್ತೆ ಬರ್ತೀನಿ ತಗೋ. ಆಯ್ತು ತಗೋ ಸುಶೀಲಕ್ಕ, ಹೋಗ್ಬಾ. ಎಂದಿನ ಹಿಡಿದು ನಮ್ಮ ಸುಶೀಲಕ್ಕನ ಜೀವನದಾಗ ಒಟ್ಟೆ ನೆಮ್ಮದಿನೇ ಇಲ್ಲ ನೋಡು. ಒಂದು ಮಗನ್ಲಿಂತ ನೆಮ್ಮದಿ ಸಿಗಲಿಲ್ಲ, ಒಂದು ಗಂಡನ್ಲಿಂತ ನೆಮ್ಮದಿ ಸಿಗಲಿಲ್ಲ. ಪಾಪ ಯಾವಾಗ ನೋಡಿದ್ರೆ ಕಣ್ಣೀರ ಕೈ ತೊಳೆದೇ ಆಯ್ತು ನಮ್ಮ ಸುಶೀಲಕ್ಕನ ಜೀವನ. ಎಂತೆಂಥವ್ರದ್ದು ಇರ್ತಾರೆ ನೋಡಿ ಈ ಕಾಲದಾಗ ಸೊಸಿದೇರು. ನಮ್ಮ ಕಥೆನ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ಇತ್ತೀಚೆಗೆ ವ್ಯೂಸು ಮತ್ತೆ ರಿಕವರಿ ಆಗಿ ಎಲ್ಲ ಸರಿಯಾಗಿ ಹೊಂಟವ್ರಿ ಮೊದಲಿನ ಥರನೇ. ಇದೇ ಥರ ಸಪೋರ್ಟ್ ಯಾವಾಗಲೂ ಇರಲಿ ಅಂಥೇಳಿ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟು ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಅದ ರೀ. ಭಾಳ ದಿನ ಗ್ಯಾಪ್ ಕೊಟ್ಟಿದ್ದ, ಸ್ಟೋರಿ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ವ್ಯೂಸ್ ಎಲ್ಲ ಡೌನ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಪರವಾಗಿಲ್ಲ, ವ್ಯೂಸ್ ಎಲ್ಲ ಬರ್ಲಾಗತ್ತದ. ಹೀಗೆ ಸಪೋರ್ಟ್ ಇರಲಿ ಅಂಥೇಳಿ ಕೇಳ್ಕೊತೀನಿ ರೀ. ಇಷ್ಟೊತ್ತಿದ್ದು ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.